ಮೂಧೋಳದ ತಾಂಡಾಕ್ಕೆ ಭೇಟಿ ನೀಡಿದ ಪೇಜಾವರ ಶ್ರೀಗಳು. ಶ್ರೀ ವೆಂಕಟೇಶ್ವರ ಮತ್ತು ದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜೆ, ಗೋವಿಗೆ ವಿಶೇಷ ಖಾದ್ಯ ಅರ್ಪಣೆ, ಮಕ್ಕಳಿಂದ ಶ್ರೀಗಳ ಮೇಲೆ ಹೂಮಳೆ. ಶ್ರೀಗಳು ಆಗಮಿಸುತ್ತಿದ್ದಂತೆ ಭಕ್ತರು ಪಾದ ಮುಟ್ಟಿ ಆಶೀರ್ವಾದ ಪಡೆದ್ರು. ಶ್ರೀಗಳು ಬರುವ ದಾರಿಯುದ್ದಕ್ಕೂ ಹೂಮಳೆಗರೆದು ಸ್ವಾಗತಿಸಿದ್ರು. ಮಹಿಳೆಯರೆಲ್ಲ ಆರತಿ ಎತ್ತಿ ಪಾದಪೂಜೆ ಮಾಡಿ ಬರಮಾಡಿಕೊಂಡ್ರು. ಜೈ ಶ್ರೀರಾಮ್ ಘೋಷಣೆ, ಶಂಖನಾದ ಮೊಳಗಿತು. ದೇವಸ್ಥಾನದಲ್ಲಿ ಸ್ವತಃ ಪೇಜಾವರ ಶ್ರೀಗಳೇ ಮಹಾ ಮಂಗಳಾರತಿ ಸಲ್ಲಿಸಿದ್ರು. ಅಲ್ಲದೆ ಗೋಪೂಜೆ ನಡೆಸಿದ್ರು. ಗೋವಿಗೆ ವಿಶೇಷ ಖಾದ್ಯ ಅರ್ಪಣೆ ಮಾಡಲಾಯಿತು. ಈ ವೇಳೆ ಶ್ರೀರಾಮನ ಮಹಿಮೆ, ಆದರ್ಶಗಳ ಬಗ್ಗೆ ಶ್ರೀಗಳು ತಿಳಿಸಿದ್ರು. ನಾವು ಪರಿವರಾಜಕರು ನಿತ್ಯ ಸಂಚಾರ ಮಾಡ್ತಾ ಇರ್ತೀವಿ. ಸಂಚಾರ ಕ್ರಮೇಣ ಈ ಮುಧೋಳ ಗ್ರಾಮಕ್ಕೂ ಬಂದಿದ್ದೇವೆ. ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠೆ ಆದಮೇಲೆ ಮೊದಲ ಬಾರಿಗೆ ಬರ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ರಾಮದೇವರ ಸಂದೇಶವನ್ನು ಕೊಟ್ಟು ಹೋಗ್ತಾ ಇದ್ದೀವಿ. ರಾಮದೇವರು ನಮ್ಗೆ ಕೊಟ್ಟಿರತಕ್ಕಂತಹ ಸಂದೇಶ, ರಾಮದೇವರು ನಮಗೆ ಮರ್ಯಾದಾ ಪುರುಷೋತ್ತಮ, ನಮಗೆ ಆದರ್ಶ ಪುರುಷ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಮಾತಿನ ಮೂಲಕ ನಮ್ಮ ಮಾತೆಯರ ಮೇಲೆ, ನಮ್ಮ ಮಾತೃಭೂಮಿಯ ಮೇಲೆ ನಮಗೆ ಎಷ್ಟು ಗೌರವ ಇರಬೇಕು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟಿದ್ದಾನೆ. ಪ್ರಸಂಗ ಹೀಗೆ, ರಾವಣನ ಸಂಹಾರ ಆಗೋಯ್ತು. ಇನ್ನೇನು ಎಲ್ಲರೂ ಕೂಡ ಇದ್ದು ಅಯೋಧ್ಯೆಗೆ ಹೊರಡಬೇಕು. ಲಕ್ಷ್ಮಣದೇವರ ಪಕ್ಕ ಬಂದು ರಾಮದೇವರ ಹತ್ರ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಇಲ್ಲೇ ಇದ್ದು ಬಿಡೋಣ, ಯಾಕೆ ಸುವರ್ಣಮಯವಾದ ಲಂಕೆ, ನಾವು ಇಲ್ಲೇ ಇದ್ದು ಬಿಡೋಣ, ಇದನ್ನೇ ರಾಜಧಾನಿಯಾಗಿ ಮಾಡಿಕೊಂಡು ಅಯೋಧ್ಯೆಯನ್ನು ಆಳೋಣ. ಆವಾಗ ರಾಮದೇವರು ಒಂದಿರುವ ಮಾತು, ಇಲ್ಲ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾತ್ ವಿಗರಿಯಸಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಲಂಕೆ ಸುವರ್ಣಮಯವಾದದ್ದಾಗಿರಬಹುದು, ಆದರೆ ನಾವು ಸಂಪತ್ತಿನ ಬೆನ್ನತ್ತಿ ಹೋಗಬಾರದು. ನಮಗೆ ನಮ್ಮ ಮಾತೃಭೂಮಿ ಅದು ದೊಡ್ಡದು, ಸ್ವರ್ಗಕ್ಕಿಂತಲೂ ಮಿಗಿಲು. ಆದ್ದರಿಂದಾಗಿ ನಾನು ಅಯೋಧ್ಯೆಗೆ ಬರ್ತೇನೆ, ಹೋಗ್ತೇನೆ, ಇದನ್ನು ಬಿಡ್ತಿರ್ತೇನೆ. ಈ ಮಾತಿನ ಮೂಲಕ ರಾಮದೇವರು ನಮಗೊಟ್ಟಿರೋ ಸಂದೇಶ, ನಮ್ಮ ಮಾತೃಭೂಮಿ, ನಮ್ಮ ಭಾರತ ದೇಶ, ಇದನ್ನು ನಾವು ಎಷ್ಟು ಗೌರವಿಸಬೇಕು. ಭಾರತ ದೇಶ ಅಂತಂದರೆ ಇಲ್ಲಿನ ಎಲ್ಲ ಪ್ರಜೆಗಳು, ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ನಡೆನುಡಿ, ಇಲ್ಲಿನ ವೇಷಭೂಷಣಗಳು, ಇವನ್ನೆಲ್ಲ ನಾವು ಗೌರವಿಸಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ. ಅದನ್ನು ನಾವು ನಿರಂತರವಾಗಿ ಪಾಲಿಸಿಕೊಂಡು ಬರೋಣ, ಇಲ್ಲಿನ ಸಂಸ್ಕೃತಿಯನ್ನು. ಇನ್ನು ಸ್ವಾಮೀಜಿಗಳನ್ನ ಕಂಡೊಡನೆ ಈ ಭಾಗದ ಮಕ್ಕಳು ಪ್ರೀತಿ ಭಕ್ತಿಯಿಂದ ಬಂದು ನಮಸ್ಕರಿಸಿದ್ರು. ಶ್ರೀಗಳ ಮೇಲೆ ಹೂಮಳೆ ಸುರಿಸಿ ಭಕ್ತಿ ಮೆರೆದ್ರು. ಸ್ವತಃ ಶ್ರೀಗಳೇ ಜೈ ಶ್ರೀರಾಮ್ ಎನ್ನುತ್ತಾ ಭಕ್ತರನ್ನ ಹುರಿದುಂಬಿಸಿದ್ರು. ಪೇಜಾವರ ಶ್ರೀಗಳನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಹಿಂದೂ ಬಾಂಧವರು ಒಂದೇ ಎನ್ನುವ ವಿಚಾರದೊಂದಿಗೆ ಆನಂದನಗರ ತಾಂಡಾದಿಂದ ಆರಂಭಿಸಿದ ಪಾದಯಾತ್ರೆ ವಿವಿಧ ಓಣಿಗಳ ಮೂಲಕ ಸಾಗಿತು. ಹನುಮಂತ ದೇವಸ್ಥಾನ, ಯಲ್ಲಲಿಂಗೇಶ್ವರ ಮಠ, ಪಾಂಡುರಂಗ ವಿಠಲ ದೇವಸ್ಥಾನ, ಯಲ್ಲಮ್ಮನ ಗುಡಿವರೆಗೆ ಪಾದಯಾತ್ರೆ ಮೂಲಕ ಎಲ್ಲಾ ದೇವಸ್ಥಾನಗಳಿಗೂ ಶ್ರೀಗಳು ಭೇಟಿ ನೀಡಿದ್ರು. ಸೇವಾಲಾಲ್ ಮಹಾರಾಜರ ಮತ್ತು ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೂ ಭೇಟಿ ನೀಡಿದ್ರು. ಎಪಿಎಂಸಿ ತಾಂಡಾ 1ರಲ್ಲಿ ಪಾದಯಾತ್ರೆ ಸಮಾರೋಪ ನಡೆಯಿತು. ರನ್ ಟಿವಿ ನ್ಯೂಸ್, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.